ಆಕಾಶ್ ಎಲೆಕ್ಟ್ರಾನಿಕ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಇದರ ಎರಡನೇ ಮಳಿಗೆ ಆಗಸ್ಟ್ 23ರ ಆದಿತ್ಯವಾರದಂದು ಕುಂಪಲದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ. ಆಕಾಶ್ ಎಲೆಕ್ಟ್ರಾನಿಕ್ಸ್ನ ನೂತನ ಶಾಖೆಯನ್ನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿರುವಂತಹ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಯುಟಿ ಖಾದರ್ ರಿಬ್ಬನ್ ಕತ್ತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಬಳಿಕ ಅತಿಥಿಗಳಿಂದ ದೀಪ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮವನ್ನ ಆರಂಭಿಸಲಾಯಿತು. ಇನ್ನು ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮಕ್ಕೆ ಕಂಕನಾಡಿ ಟೌನ್ ಪೊಲೀಸ್ ಠಾಣೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಕೆ, ರೆವರೆಂಡ್ ಫಾದರ್ ನೀಲೇಶ್ವರ್ ಕ್ರಾಸ್ತಾ, ಕೆಎಸ್ ಹೆಗ್ಡೆ ಮೆಡಿಕಲ್ ಅಕಾಡೆಮಿಯ ಆರ್ಥೋಪೆಡಿಕ್ ತಜ್ಞ ಡಾಕ್ಟರ್ ವಿಕ್ರಮ್ ಶೆಟ್ಟಿ, ಸೋಮೇಶ್ವರ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಕಮಲಾ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಚಂದ್ರಪ್ರಕಾಶ್ ಶೆಟ್ಟಿ ತುಂಬೆ, ಮಾಜಿ ಅಧ್ಯಕ್ಷರು ಇರಾ ಗ್ರಾಮ ಪಂಚಾಯತ್ ಇದರ ಶ್ರೀಯುತ ಅಬ್ದುಲ್ ರಜಾಕ್ ಕುಕ್ಕಾಜ್ರೆ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಧನಲಕ್ಷ್ಮಿ ಗಟ್ಟಿ, ಹಾಗೆಯೇ ಮಾಲಕರಾಗಿರುವಂತಹ ಸುರೇಂದ್ರ ಪೈ, ಶ್ವೇತಾ ಪೈ ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಖಾದರ್, ಪ್ರಾಮಾಣಿಕತೆ, ಶ್ರಮ, ಬದ್ಧತೆ ಇದ್ದಾಗ ಯಾವುದೇ ಕೆಲಸ ಮಾಡಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ಇನ್ನು ಗ್ರಾಹಕರಿಗೆ ವಿವಿಧ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮಾರಾಟ ಹಾಗೂ ಸೇವೆಯನ್ನ ಒಂದೇ ಸೂರಿನಡಿ ಒದಗಿಸುವ ಉದ್ದೇಶದಿಂದ ಆಕಾಶ್ ಎಲೆಕ್ಟ್ರಾನಿಕ್ಸ್ ಮಳಿಗೆ ಆರಂಭಗೊಂಡಿದ್ದು, ಶುಭಾರಂಭದ ಪ್ರಯುಕ್ತ ವಸ್ತುಗಳ ಮೇಲೆ ರಿಯಾಯಿತಿ ಕೂಡ ನೀಡಿದೆ. ಕುಂಪಲ ಮತ್ತು ಸುತ್ತಮುತ್ತಲಿನ ಜನರಿಗೆ ಅನುಕೂಲವಾಗುವಂತೆ ಈ ಮಳಿಗೆ ಕಾರ್ಯಾಚರಿಸಲಿದೆ. ವ್ಯಾಪಾರದ ಜೊತೆಯಲ್ಲಿ ಎಲ್ಲ ಇನ್ನಿತರಿಗೆ ಮತ್ತು ಯುವ ಜನಾಂಗಕ್ಕೆ ಮತ್ತು ಸಮಾಜಕ್ಕೆ ದೊಡ್ಡ ಮಟ್ಟದ ಪ್ರೇರಣೆಯ ಸಂಸ್ಥೆ ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕಳೆದ ಹಲವಾರು ವರ್ಷಗಳನ್ನು ನಿಮ್ಮ ಅವಿರತವಾದ ಶ್ರಮ, ನಿಮ್ಮ ತಂದೆ ತಾಯಂದಿರ ಮಾರ್ಗದರ್ಶನ ಮತ್ತು ನಿಮ್ಮ ಪ್ರಾಮಾಣಿಕ ಮತ್ತು ನಿಯತ್ತಿಗೆ ಬಹುಶಃ ಇವತ್ತು ತಾವು ಮನೆ ಮನೆಗೆ ಇವತ್ತು ಸಂಪರ್ಕಿಸಿ ಆ ಸಹಕಾರ ಮಾಡಿ ಇದರೆಲ್ಲ ಅನುಭವವನ್ನು ಇವತ್ತು ಪಡೆದುಕೊಂಡು ತಾವಿವತ್ತು ತಮ್ಮ 2ನೇ ಬ್ರಾಂಚನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ಇವತ್ತು ನಡೆಯುತ್ತಿರುವುದು ಬಹುಶಃ ಮುಂದಿನ ದಿನಗಳಲ್ಲಿ ಜನರಿಗೆ ಕೂಡ ಒಂದು ವಿಶ್ವಾಸ, ಉತ್ತಮವಾದ ಒಂದು ಸೇವೆ ನಿಮ್ಮಿಂದ ಬರ್ತದೆ. ನಿಮ್ಮ ಕೂಡ ತಮ್ಮ ವ್ಯಾಪಾರ ವೃದ್ಧಿಸುವಂಥ ಒಂದು ಅವಕಾಶ. ಅದರ ಜೊತೆಯಲ್ಲಿ ಎಲ್ಲಕ್ಕಿಂತಲೂ ಇದು ಯಾವುದಂತ ಹೇಳಿದರೆ, ನಾವು ಸಮಾಜದಲ್ಲಿ ಪ್ರಾಮಾಣಿಕತೆ ಮತ್ತು ಬದ್ಧತೆ, ಶ್ರಮ ವಹಿಸಿ ಗುರು ಹಿರಿಯರ ಆಶೀರ್ವಾದ ಪಡೆದುಕೊಂಡು ತಾವು ಯಾವುದೇ ಒಂದು ಕೆಲಸಕ್ಕೆ ಮುಂದೆ ಬಂದರೆ ದೇವರು ಮತ್ತು ಸಮಾಜ ನಿಮಗೆ ಸಂಪೂರ್ಣವಾದ ಆಶೀರ್ವಾದ ಕೊಟ್ಟು ತಾವು ಅತ್ಯಂತ ಯಶಸ್ವಿ ಆಗ್ತೀರ ಅಂತ ಹೇಳಿ ಇದು ಯುವಕರಿಗೆ ಮತ್ತು ಯುವಜನಗೆ ಕೊಡುವಂಥ ದೊಡ್ಡ ಮಟ್ಟದ ಪ್ರೋತ್ಸಾಹ ಮತ್ತು ಪ್ರೇರಣೆ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ನನಗಿಂತ ಒಂದು ವಸ್ತು ಬೇಕಿದ್ರೆ ನಿಮಗೆ ಇಷ್ಟ ಆದರೆ ತಗೊಳ್ಳಿ, ದುಡ್ಡಿನ ಬಗ್ಗೆ ಮಾತಾಡುವ ಅಥವಾ ಸುಲಭ ರೀತಿಯ ಕಂತುಗಳಲ್ಲಿ ನೀವು ಪಾವತಿಸಿ. ಯಾವಾಗಲೂ ನಮ್ಮಲ್ಲಿ ಬೇಕಾದದ್ದು ಆ ಪ್ಲೀಸ್, ಯಾವಾಗ ಆ ಒಂದು ಉತ್ತಮವಾದಂಥ ಬಾಂಧವ್ಯ ಮತ್ತು ಕಸ್ಟಮರ್ಗಳನ್ನು ಬರುವಾಗ ಆ ಪ್ರೀತಿ ವಿಶ್ವಾಸದೊಂದಿಗೆ ತಾನು ಕೊಡುವಂಥ ಪ್ರಾಡಕ್ಟ್ಗಳು ಇಲ್ಲಿ ನೋಡುವಾಗ ಬಹುಶಃ ಯಾವುದೇ ಒಂದು ಅದ್ಭುತವಾದ ಶೋರೂಮಿಗಿಂತ ಕಡಿಮೆ ಇಲ್ಲ. ಕರ್ನಾಟಕ ಕೇರಳದ ಗಡಿ ಭಾಗದಲ್ಲಿದೆ ಮತ್ತು ಈಗಾಗಲೇ ಮಾನ್ಯ ಸಚಿವರು ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಗಣ್ಯರಿಗೆ ವಂದಿಸುತ್ತಾ ಅವರು ಹೇಳಿದಾಗೆ ಈ ಕುಂಪಲ ಪ್ರದೇಶ ಒಂದು ಭಾಳ ಸಕ್ಸಸ್ ಕೊಡುವಂಥ ಪ್ರದೇಶ. ಹೈವೇ ಪಕ್ಕದಲ್ಲಿದ್ದೀರಿ. ಎಲ್ಲ ಕಸ್ಟಮರ್ಗಳನ್ನು ಅಟ್ರಾಕ್ಷನ್ ಮತ್ತು ಕೈಗೆಟಕುವಂತಹ ಬೆಲೆಯಲ್ಲಿ ಸಿಗುವಂತಹ ಈ ಶೋರೂಮ್ ಮುಂದೆ ಇದು 2ನೇ ಒಂದು ಶಾಖೆ. ತಂದೆ ತಾಯಿ ಮತ್ತೆಲ್ಲ ನಮ್ಮೆಲ್ಲರ ಪ್ರೀತಿ ಆಶೀರ್ವಾದದೊಂದಿಗೆ ಆದಷ್ಟು ಬೇಗ 3ನೇ ಶಾಖೆ ಕೂಡ ಆರಂಭವಾಗಲಿ ಅಂತ ದೇವರ ಹತ್ರ ಪ್ರಾರ್ಥಿಸೋಣ. ಈ ಶಾಖೆಯಲ್ಲಿ ಅದ್ಭುತವಾದ, ಇದರ ಹಿಂದೆ ಅವರೆಷ್ಟು ಕಷ್ಟಪಟ್ಟಿದ್ದಾರ, ಏನೆಲ್ಲ ಇದೆಯಾ. ಶ್ವೇತಕ್ಕ ಹೇಳ್ತಾ ಇದ್ರು, ನಾವು 3 ತಿಂಗಳಲ್ಲಿ ಪ್ಲ್ಯಾನ್ ಮಾಡಿದ್ವು ಅಕ್ಕ ಅಂತ. ಅದೇ ಗೊತ್ತಾಗುವಂಥದ್ದು ಹಾರ್ಡ್ ವರ್ಕಿನ ಮೂಲಕ ತಮ್ಮ ಈ ಶಾಖೆ ಎಲ್ಲರಿಗೂ ಕೂಡ ಉಪಯೋಗ ಆಗಲಿ. ಜನರಲ್ಲಿ ಒಂದೇ ವಿನಂತಿ, ಎಲ್ಲ ರೀತಿಯ ಕ್ರಾಕರೀಸಿಂದ ಹಿಡಿದು ನಮ್ಮ ಮನೆಗೆ ಏನು ಬೇಕು ಸ್ಟೆಪ್ ಇನ್ ಆಗುವಾಗ ಎಲ್ಲ ವಸ್ತುಗಳು ಬಹಳ ಆಕರ್ಷಕವಾಗಿ ಬಹಳ ಅಚ್ಚುಕಟ್ಟಾಗಿ ಇಲ್ಲಿ ಜೋಡಿಸಿದ್ದಾರೆ. ಅದೆಲ್ಲರ ಪ್ರಯೋಜನವನ್ನು ಈ ಪರಿಸರದ ಎಲ್ಲ ಜನರು ಪಡ್ಕೊಳ್ಳಿ. ಅವರ ಸಿಬ್ಬಂದಿಗಳಿಗೆ ಮತ್ತು ಅವರ ಮಕ್ಕಳಿಗೆ, ತಂದೆ ತಾಯಿಗೆ ಮತ್ತು ಅವರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು, ಶುಭಾಶಯಗಳನ್ನು ಸಲ್ಲಿಸೋದ್ರ ಮೂಲಕ ಬಹಳ ಬೃಹತ್ತಾಗಿ ಸಂಸ್ಥೆ ಬೆಳೆದು ನಮ್ಮ ಜಿಲ್ಲೆಗೆ ಮತ್ತು ನಮ್ಮ ರಾಜ್ಯಕ್ಕೆ ಕೀರ್ತಿಯನ್ನು ಕೊಡಲಿ ಎಂಬ
ತುಂಬ ಶುಭಾಶಯಗಳೊಂದಿಗೆ ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ತಮಗೆ ಶುಭ ಹಾರೈಸುತ್ತೇನೆ. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ಬೆಸ್ಟ್. ಎರಡನೆಯದಾಗಿ ಆಕಾಶ್ ಇಲೆಕ್ಟ್ರಾನಿಕ್ಸ್ ಬಗ್ಗೆ 4 ವರ್ಷದ ಮೊದಲು ಸ್ಥಾಪಿಸಿದ ಈ ಸಂಸ್ಥೆ 2ನೇ ಔಟ್ಲೆಟ್ ಆಗಿ ಇಷ್ಟೊಂದು ಸುಂದರವಾಗಿ ಇಲ್ಲಿ ಸೊಬಗುತ್ತಿದೆ. ಆದರೆ ಅದಕ್ಕೆ ಕಾರಣ ನನ್ನ ಅನುಭವದಿಂದ ಹೇಳುವುದಾದರೆ 3 ವಿಷಯಗಳು. ಮೊದಲನೇದಾಗಿ ಸ್ಪರ್ಧಾತ್ಮಕ ಬೆಲೆ, ಅಂದರೆ ಕಾಂಪಿಟೇಟಿವ್ ಪ್ರೈಸ್. ಆಕಾಶ್ ಇಲೆಕ್ಟ್ರಾನಿಕ್ಸ್ ಯಾವತ್ತು ನಾವು ಕೊಟೇಶನ್ ತಗೊಂಡ್ರೆ majority of the times he is the one among the best to give the competitive price. ಎರಡನೇದಾಗಿ ಕ್ವಾಲಿಟಿ ಗೂಡ್ಸ್, ಅಂದರೆ ಉತ್ತಮವಾದ ವಸ್ತುಗಳು ನಮಗೆ ಈ ಸಂಸ್ಥೆಯ ಮುಖಾಂತರ ದೊರೆಯುತ್ತವೆ. ಮೂರನೇದಾಗಿ ಪ್ರಮುಖವಾದ ವಿಷಯ ಸರ್ವಿಸ್. ಯಾವುದೇ ಒಂದು ವಸ್ತುವನ್ನು ತೆಗೆದುಕೊಂಡ ಮೇಲೆ ಅದರ ಸೇವೆಯು ಅತ್ಯಗತ್ಯ. ಇಂತಹ ಸರ್ವಿಸ್ ಯಾವುದೇ ಟೈಮಲ್ಲಿ ನಾವು ಕಾಲ್ ಮಾಡಿದರೂ ಕೂಡ ಇಮಿಡಿಯೇಟ್ಲಿ ಆಗಿ ಬಂದು ಸರ್ವಿಸನ್ನು ಏನು ಕೊಡಲಿಕ್ಕಿದೆ ನಾವು ಕೇಳುವ ಮೊದಲೇ ಅದಕ್ಕೆ ವ್ಯಾರಂಟಿ ಇದ್ದರೆ ಗ್ಯಾರಂಟಿ ಇದ್ದರೆ ಅದು ಇದೆ ಎಂದು ಹೇಳಿಕೊಂಡು ಬಂದು ಸರ್ವಿಸನ್ನು ಅತ್ಯುತ್ತಮವಾಗಿ ಕೊಡುವಂಥ ಈ ಆಕಾಶ್ ಸಂಸ್ಥೆಯಾಗಿದೆ. ಆದ ಕಾರಣ ಖಂಡಿತವಾಗಿಯೂ ಇಂದಿನ ದಿನ ಈ 2ನೇ ಔಟ್ಲೆಟ್ ಮುಂದಿನ ದಿನಗಳಲ್ಲಿ 3ನೇ 4ನೇ 5ನೇಯಾಗಿ ಹೋಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದ ಕಾರಣ ಇಂದಿನ ದಿನ ಈ ಒಂದು ಸಂಸ್ಥೆಯನ್ನು ಅವರು 2ನೇ ಔಟ್ಲೆಟ್ ಅನ್ನು ಆರಂಭ ಮಾಡಿದಾಗ ಅವರಿಗೆಲ್ಲ ನಾನು ಶುಭ ಹಾರೈಸುವಾಗ ಮುಂದಿನ ದಿನದಲ್ಲಿ ಈ ಸಂಸ್ಥೆಯ ಮುಖಾಂತರ ಬಹಳಷ್ಟು ಜನರಿಗೆ ಉತ್ತಮ ಸೇವೆಯು ಲಭ್ಯವಿದೆ ಎಂದು ಆಶಿಸುತ್ತಾ ಅವಕಾಶ ಹೇಳ್ತಾ ಇದ್ದೇನೆ. ಅದರ ನಂತರ ನಮಗೆ ಕೆಲವು ಶಿಕ್ಷಣ ಸಂಸ್ಥೆಗಳು ಮತ್ತು ಇನ್ನು ಕೆಲವು ಹಾಸ್ಪಿಟಲ್ಸ್, ಹಾಗೆ ತುಂಬ ಆಫೀಸಲ್ಲಿ ಗೌರ್ಮೆಂಟ್ ಸೆಕ್ಟರ್ ಇಲ್ಲಿ ಎಲ್ಲ ನಾವು ಸ್ಪರ್ಧಾತ್ಮಕ ದರದಲ್ಲಿ ಐಟಮ್ಮು ಮತ್ತು ಹಾಗೆ ಸರ್ವಿಸನ್ನು ನೀಡಿ ಆ ಕಸ್ಟಮರನ್ನು ಸೆಳೆವೆಯಲ್ಲಿ ನಾವು ಸಫಲರಾಗಿದ್ದೇವೆ. ಹಾಗೂ ಈ ನಮ್ಮ ಮಳಿಗೆಯಲ್ಲಿ ಇವತ್ತಿನ ಮಳಿಗೆಯಲ್ಲಿ ಒಂದು 49 ರೂಪಾಯಿಯಿಂದ ಹಿಡಿದು ಪ್ರತಿಯೊಂದು ಗ್ರಾಹಕರಿಗೆ 1 ಲಕ್ಷ 2 ಲಕ್ಷದವರೆಗಿನ ಐಟಮ್ಗಳು ಕೂಡ ಒಂದೇ ಸೂರಿನಡಿನಲ್ಲಿ ಲಭ್ಯವಿದೆ. ಆನಂತರ ಹೇಳಬೇಕಂತ ಹೇಳಿದರೆ ನಮ್ಮದು ಒಂದು ಆಕಾಂಕ್ಷ ಅಂತ ಒಂದು ಸ್ಕೀಮ್ ಸ್ಟಾರ್ಟ್ ಮಾಡಿದ್ದೇವೆ. ಅಂದರೆ ಪ್ರತಿಯೊಬ್ಬ ಮನುಷ್ಯನ ಆಸೆಯನ್ನು ನೆರವೇರಿಸಬೇಕಂತ ಹೇಳಿ ಈ ಸ್ಕೀಮನ್ನು ನಾವು ಆರಂಭ ಮಾಡಿದ್ದೇವೆ. ಈ ಸ್ಕೀಮ್ ಯಾವ ಥರ ಅಂತ ಹೇಳಿದರೆ ಪ್ರತಿ ತಿಂಗಳು 500 ಕನಿಷ್ಠ ಅವರು 20 ತಿಂಗಳು ಪಾವತಿಸಿದರೆ 10,000 ರೂಪಾಯಿ ಆಗ್ತದೆ. ಅದಕ್ಕೆ 1,000 ರೂಪಾಯಿ ಬೋನಸ್ ಹಾಕಿ 11,000 ರೂಪಾಯಿದು ಯಾವುದು ಐಟಮನ್ನು ಅವರು ಪರ್ಚೇಸ್ ಮಾಡ್ಬೋದು. ಇನ್ ಕೇಸ್ ಮಿಡ್ಲಲ್ಲಿ ಅವರಿಗೆ ಏನಾದರೂ ಸಮಸ್ಯೆ ಆಯಿತು ಅಂದರೆ ಇಂಥ ಸ್ಕೀಮಲ್ಲೆಲ್ಲ ಸಾಧಾರಣ ತೊಡಗಿಸುವವರು ಮಿಡ್ಲ್ ಕ್ಲಾಸ್ ಅಥವಾ ಹೀಗೆ ಇರ್ತಾರೆ. ಅಂದರೆ ಏನಾದರೂ ಆಯಿತು ಪ್ರಾಬ್ಲಮ್ ಆಯಿತು ಅಂತ ಹೇಳಿದರೆ ಅವರು ಇಮಿಡಿಯೇಟಾಗಿ ಐಟಮನ್ನು ಪರ್ಚೇಸ್ ಮಾಡ್ಬೋದು. ಮತ್ತು 1,000 ರೂಪೀಸ್ ಕಟ್ಟಿದರೆ 20,000 ಆಗ್ತದೆ. 22,000 ಇದ್ದು ಐಟಮನ್ನು ಅವರು ಪರ್ಚೇಸ್ ಮಾಡ್ಬೋದು. ಮತ್ತು ಅವರು ಪರ್ಚೇಸ್ ಮಾಡುವಾಗ ಯಾವುದೇ ಐಟಮನ್ನು ನಾವು MRP ರೇಟಲ್ಲಿ ಕೊಡ್ತಾ ಇಲ್ಲ. ಅವರು ಸ್ಕೀಮ್ ಕಟ್ಟಿದ್ದಾರೆ, ಅವರು ಇನ್ನು ಕನ್ಫರ್ಮ್ ನನ್ನ ಹತ್ರನೇ ಪರ್ಚೇಸ್ ಮಾಡ್ತಾರೆ ಅಂತ ಹೇಳಿ ಅಲ್ಲ. ಅಂದರೆ ನನಗೆ ಆ ಗ್ರಾಹಕರು ಇನ್ನೂ ಕೂಡ ಮುಂದುವರಿಬೇಕು. ಆ್ಯಕ್ಚುಲಿ ನಾವು 3 ವರ್ಷದಿಂದ ಎನುಪಾಯ್ದ ಹತ್ರ ಸ್ಟಾರ್ಟ್ ಮಾಡಿದ ಕಸ್ಟಮರ್ಸ್ ಸಾಧಾರಣ 3 ಸಾರಿ ಸ್ಕೀಮ್ ಸೇರಿ ಅವರ ಮನೆಯಲ್ಲಿ ಕಡಿಮೆಯಲ್ಲಿ 1 ಲಕ್ಷದ ಸಾಮಾನು ಸೇರಿದೆ. ಅದು ಅವರಿಗೆ ಗೊತ್ತಿಲ್ಲ. ಅವರೇ ಹೇಳ್ತಾ ಇದ್ದಾರೆ ಈರೊಂದು ಸ್ಕೀಮ್ ಅಲ್ತೇನೆ ಹೆಡ್ ಆ್ಯಂಡ್ ಈಗಲೇ ಒಂದು ಮಸ್ತ್ ಹೆಲ್ಪ್ ಆ್ಯಂಡ್ ಅಂತೇಳಿ. ಹಾಗೆ ಮತ್ತು ಹೊರಗೆ ಸ್ವಲ್ಪ ಬಿಸಿಲು ಸೆಕೆ ವಾತಾವರಣ, ಕೂತ್ಕೊಳ್ಳಿಕ್ಕೆ ಸ್ವಲ್ಪ ವ್ಯವಸ್ಥೆ ಕಡಿಮೆ ಇದೆ ಎಲ್ಲ. ಅದಕ್ಕೆ ಏನಾದರೂ ನಮ್ಮಿಂದ ಬಂದು